ನಮಸ್ಕಾರ ಸ್ನೇಹಿತರೆ, ನೀವು ಇತಿಹಾಸದ ಕಾಲಯಂತ್ರದಲ್ಲಿ ಪ್ರಯಾಣ ಮಾಡೋಕೆ ರೆಡಿ ಇದ್ದೀರಾ? ಕಲ್ಲಿನಲ್ಲಿ ಕೆತ್ತಿದ ಕಾವ್ಯ, ಹರಿದು ಹೋದ ಸಾಮ್ರಾಜ್ಯದ ಅಳಿಯದ ಗುರುತು, ಅದೇ ನಮ್ಮ ಹೆಮ್ಮೆಯ ಹಂಪಿ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ವಿಜಯನಗರದ ವೈಭವ ಈಗಲೂ ಇಲ್ಲಿನ ಪ್ರತಿ ಕಣದಲ್ಲೂ ಉಸಿರಾಡ್ತಿದೆ. ಇದು ವಿರೂಪಾಕ್ಷ ದೇವಸ್ಥಾನ, ಹಂಪಿಯ ಹೃದಯ ಭಾಗ. ಎಷ್ಟೋ ದಾಳಿಗಳು ನಡೆದರೂ ಸಾವಿರಾರು ವರ್ಷಗಳಿಂದ ಇಲ್ಲಿ ಪೂಜೆ ನಿಂತಿಲ್ಲ. ಈ ಗೋಪುರದ ನೆರಳು ತಲೆ ಕೆಳಗಾಗಿ ಬೀಳೋದು ಇಂದಿಗೂ ವಿಜ್ಞಾನಕ್ಕೊಂದು ಸವಾಲೇ ಸರಿ. ಇಲ್ಲಿನ ಕೆತ್ತನೆಗಳನ್ನು ನೋಡ್ತಾ ಇದ್ರೆ ಅಂದಿನ ಶಿಲ್ಪಿಗಳು ಕಲ್ಲಿಗೆ ಜೀವ ತುಂಬಿದ್ದಾರಾ ಅನ್ನೋ ಅನುಮಾನ ಕಾಡೋದು ಸುಳ್ಳಲ್ಲ. ವಿಠಲ ದೇವಸ್ಥಾನದ ಈ ಕಲ್ಲಿನ ರಥ ಕೇವಲ ಒಂದು ಬೃಹತ್ ಶಿಲೆಯಲ್ಲಿ ಇಡೀ ರಥವನ್ನೇ ನಿರ್ಮಿಸಲಾಗಿದೆ. ಅದರ ಚಕ್ರಗಳು ಈಗಲೂ ತಿರುಗುವಂತೆ ಕಾಣುತ್ತವೆ. ಆದರೆ ನಿಜವಾದ ಚಮತ್ಕಾರ ಇರುವುದು ಇಲ್ಲಿನ ಸಂಗೀತ ಸ್ತಂಭಗಳಲ್ಲಿ, ಮ್ಯೂಸಿಕಲ್ ಪಿಲ್ಲರ್ಸ್. ಈ ಕಲ್ಲುಗಳನ್ನು ಮೆಲ್ಲಗೆ ತಟ್ಟಿದರೆ ಸಾಕು, ಸ, ರಿ, ಗ, ಮ, ಪ ಎನ್ನುವ ಸ್ವರಗಳು ಕೇಳಿಬರುತ್ತವೆ. ಕಲ್ಲಿನಲ್ಲಿ ಸಂಗೀತ. ಯೋಚನೆ ಮಾಡಿ, ಅಂದಿನ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿತ್ತು ಅಂತ. ರಾಜರು ವಾಸಿಸುತ್ತಿದ್ದ ಕಮಲ ಮಹಲ್, ಗಜಪಡೆಗಳಿಗಾಗಿ ನಿರ್ಮಿಸಿದ ಆನೆಲಾಯ, ಇವೆಲ್ಲವನ್ನು ನೋಡ್ತಾ ಇದ್ರೆ ನಾವೇ ಯಾವುದೋ ಬೇರೆ ಪ್ರಪಂಚದಲ್ಲಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಅದರಲ್ಲೂ ತುಂಗಭದ್ರಾ ನದಿಯ ದಡದಲ್ಲಿ ಸೂರ್ಯಾಸ್ತವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಇಲ್ಲಿನ ಕಲ್ಲುಗಳು ಸುಮ್ಮನೆ ಬಿದ್ದಿಲ್ಲ, ಅವು ಮೌನವಾಗಿ ಅಂದಿನ ವಿಜಯನಗರದ ಸುವರ್ಣಯುಗದ ಕಥೆ ಹೇಳ್ತಾ ಇವೆ. ಹಂಪಿ ಕೇವಲ ಪ್ರವಾಸಿ ತಾಣವಲ್ಲ, ಅದು ನಮ್ಮ ಸಂಸ್ಕೃತಿಯ ಕನ್ನಡಿ. ನೀವು ಒಮ್ಮೆ ಈ ವೈಭವವನ್ನ ಕಣ್ಣಾರೆ ನೋಡಿ ಬನ್ನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.